ನಮಸ್ಕಾರ ವೀಕ್ಷಕರೇ. ಇಂದು ನಾವು ಎಲ್ಲರೂ ಕೂಡ ಒಂದು ದುಃಖತಪ್ತವಾದಂತಹ ಸನ್ನಿವೇಶ. ಇವತ್ತು ನಮ್ಮ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ತಾಯಿ ಇವತ್ತು ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಇವತ್ತಿನ ದಿನ ಒಂದು ವಿಷಯವನ್ನು ತಮ್ಮೆದುರಿಗೆ ಮರುಕಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಒಂದು ಸ್ಟಾರ್ಟಿಂಗ್ ಆಫ್ ದ ಇಯರಲ್ಲಿ ನಾನು ಹೇಳ್ತಾ ಇದ್ದೆ, ಕರ್ನಾಟಕ ವಿಲ್ ಕ್ರೈ. ಇದೇ ಸ್ಲೋಗನ್ ನಾನು ಹೇಳಿದ್ದು, ಮತ್ತೆ ರಿಪೀಟ್ ಮಾಡ್ತೀನಿ, ಕರ್ನಾಟಕ ವಿಲ್ ಕ್ರೈ ಶಾರ್ಟ್ಲಿ ಅಂತ ಹೇಳುತ್ತೆ. ಮತ್ತು ಅದಕ್ಕೊಂದು ಸೂತಕ ಛಾಯೆ ಕೂಡ ಹೇಳಿದ್ದೆ. ಅದಲ್ಲದೆ ಪದೇ ಪದೇ ನಾನು ಹಿಂಟ್ ಕೊಟ್ಕೊಂಡು ದಕ್ಷಿಣ ಭಾರತದ ಸುಪ್ರಸಿದ್ಧ ನಾಯಕ, ಅದು CM ex-CM ಅಂತ ಕೂಡ ಹಿಂಟ್ ಕೊಟ್ಟು ಪದೇ ಪದೇ ನಾನು ದೇವೇಗೌಡರ ಕುಟುಂಬದ ಕಡೆ ನಾನು ಬಟ್ಟು ಮಾಡಿ ತೋರಿಸ್ತಾ ಇದ್ದೆ. ಯಾಕೆಂದರೆ ಡೈರೆಕ್ಟಾಗಿ ಹೇಳುವಂಥ ಧೈರ್ಯ ನನಗಲ್ಲ, ಯಾರಿಗೂ ಕೂಡ ಇಲ್ಲ. ಸೊ ಇಲ್ಲಿ ಈ ದೇವೇಗೌಡರ ಕುಟುಂಬದ ಮೇಲಿರುವಂಥ ಎಂಟೈರ್ ಕಷ್ಟಗಳನ್ನು ನಮ್ಮ ಚೆನ್ನಮ್ಮ ತಾಯಿಯವರು ತಮ್ಮ ಮೇಲೆ ಎಲ್ಲ ದೋಷಗಳನ್ನು ತಗೊಂಡು ತಾವು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹರಸಿ ನಮ್ಮನ್ನಾಗಲಿದ್ದಾರೆ. ಆದಾಗಲೂ ಕೂಡ ಈ ದೇವೇಗೌಡರ ಕುಟುಂಬದ ಮೇಲಿರುವಂತಹ ಸಂಕಷ್ಟ ಇನ್ನು ಮುಂಬರುವಂತಹ ಒಂದು 5-6 ತಿಂಗಳವರೆಗೂ ಕಮ್ಮಿ ಆಗುವಂತಹ ಒಂದು ಲಕ್ಷಣಗಳು ಗೋಚಾರವಾಗ್ತಾಯಿಲ್ಲ. ಈ ಹಿಂದೆನೂ ಕೂಡ 2022ರಲ್ಲೂ ಕೂಡ ನಾನೊಂದು ದೇವೇಗೌಡರ ಕುಟುಂಬದಲ್ಲಿ ಯಾವಾಗ ನಮ್ಮ ಕುಮಾರಸ್ವಾಮಿಯವರು ಒಂದು ಆಯುಧ ಚಂಡಿಯಾಗ ಮಾಡ್ತಾಯಿದ್ರು, ಆ ಟೈಮಲ್ಲಿ ಕೂಡ ಒಂದು ಭವಿಷ್ಯ ನೋಡಿದ್ದೆ. ಬರಲಿರುವ ದಿನಗಳಲ್ಲಿ ಇಡೀ ಕುಟುಂಬ ಸಮಸ್ಯೆ ಬೀಳ್ತಾರೆ ಅಂತ ಹೇಳಿದ್ದೆ. ಅದಾದಂಥ ನೋಡ್ಬೋದು, ನಿಖಿಲ್ ಕುಮಾರಸ್ವಾಮಿ ಸೋಲಾಗ್ಬೋದು, ಅಥವಾ ನಮ್ಮ ಒಂದು ದೇವೇಗೌಡರದ ಒಂದು ರೀಸೆಂಟಾಗಿ ಪೊಲಿಟಿಕಲ್ ಸ್ಲೋಡೌನ್ ಆಗ್ಬೋದು, ಮತ್ತು ರೇವಣ್ಣ ಅವರಿಗೆ ಅರೆಸ್ಟ್ ಆಗುವಂಥದ್ದಾಗ್ಬೋದು, ರೇವಣ್ಣವ್ರ ಮಕ್ಕಳ ಮೇಲೆ ಒಂದು ಸಮಸ್ಯೆ ಆಗುವಂಥದ್ದಾಗೋದು. ಸೊ ದೇವೇಗೌಡರ ಕುಟುಂಬದಲ್ಲಿ ಒಂದಲ್ಲ ಒಂದು ಈ ಥರವಾದಂತಹ ಸಂಕಷ್ಟಗಳ ಛಾಯೆ ಆ ಟೈಮಿಂದ 2022ರಿಂದನೂ ಒಂದು ಚಾಲ್ತಿಯಲ್ಲೇ ಇದೆ. ಇವಾಗ ಅದು ತಾಯಿ ಚೆನ್ನಮ್ಮನ ಒಂದು ಪ್ರಾಣವನ್ನು ತೆಗೆದುಕೊಂಡು ಆ ಸಂಕಷ್ಟಗಳೆಲ್ಲವೂ ಕೂಡ, ಅಂದರೆ ಇವರು ಓವರಾಲ್ ಕುಟುಂಬದ ಮೇಲಿರುವಂಥ ಸಂಕಷ್ಟ ಒಂದು ಚೆನ್ನಮ್ಮ ತಾಯಿಯ ಒಂದು ಪ್ರಾಣವನ್ನು ತೆಗೆದುಕೊಂಡು ಹೋಗುವ ಮುಖಾಂತರ ಒಂದು ಕುಟುಂಬನ ಒಂದು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಆ ತಾಯಿ ಎಲ್ಲರನ್ನ ಹರಿಸಿ ಆಶೀರ್ವದಿಸಿ ಹೋಗಿದ್ದಾಳೆ. ಆದಾಗಲೂ ಕೂಡ ಬರೆದಿರುವಂಥ ಒಂದು 6-7 ಮಂತ್ವರೆಗೂ, ಅಂದರೆ ಡಿಸೆಂಬರ್ ಎಂಡ್ವರೆಗೂ ಈ ಒಂದು ಕುಟುಂಬದಲ್ಲಿ ಒಂದಲ್ಲ ಒಂದು ಸಂಕಟಗಳು ತಪ್ಪಿದ್ದಲ್ಲ. ಇದು ನಿಲ್ಲುವಂತಹ ಸೂಚನೆಗಳು ಕೂಡ ನನಗೆ ಕಾಣಿಸ್ತಾ ಇಲ್ಲ. ಸೊ ಒನ್ಸ್ ಅಗೇನ್ ತಾಯಿ ಚೆನ್ನಮ್ಮ ಅವರಿಗೆ ದೇವರು ಒಂದು ಚಿರಶಾಂತಿಯನ್ನು ಕೊಟ್ಟು, ಅವರಿಗೆ ಒಂದು ಒಳ್ಳೆಯ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟು, ದೇವೇಗೌಡರ ಕುಟುಂಬಕ್ಕೆ ಒಳ್ಳೆಯ ಈ ಕಷ್ಟದಿಂದ ಪಾರಾಗುವಂತಹ ಒಂದು ಶಕ್ತಿಯನ್ನು ಕೊಡುವಂಥ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಸಂಚಿಕೆಗೆ ನಾನು ಒಂದು ಅಲ್ಪ ವಿರಾಮ ಮಾಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.